ರಾಜಗೋಪಾಲನಗರದಲ್ಲಿ ಅದ್ದೂರಿ ಗಣೇಶೋತ್ಸವ ಸಂಭ್ರಮ. ನಮ್ಮ ಇತಿಹಾಸದ ಆಚರಣೆಗಳ ಪ್ರಚಲಿತ ಕಾಯ್ದುಕೊಂಡು ಹೋಗುವ ನಿಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಗಣಪತಿ ಮೂರ್ತಿ ಪ್ರತಿಷ್ಠಾಪಿಸಿ ಭಾರತೀಯ ಸಂಸ್ಕೃತಿ ಸಂಪ್ರದಾಯ ಪರಂಪರೆ ಉಳಿಸಿ ಬೆಳೆಸುವ ನಮ್ಮ ಬಿಜೆಪಿ ನರಸಿಂಹ ಮೂರ್ತಿ ಮತ್ತು ಮುಖಂಡರು, ಮಹಿಳೆಯರು, ಕಾರ್ಯಕರ್ತರು ಮಾಡುತ್ತಿದ್ದಾರೆ ಎಂದು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಮುನಿರಾಜು ಹೇಳಿದರು. ಅವರು ಮಾಜಿ ಪಾಲಿಕೆ ಸದಸ್ಯ ಎಚ್.ಎನ್. ಗಂಗಾಧರ್, ರಾಜಗೋಪಾಲನಗರ ವಾರ್ಡಿನ ಬಿಜೆಪಿ ಅಧ್ಯಕ್ಷ ನರಸಿಂಹಮೂರ್ತಿ, ಮಂಗಳ ವಾಟರ್ ಮಾಜಿ ಅಧ್ಯಕ್ಷ ನಾಗೇಶ್, ಮೋಹನ್ ಕುಮಾರ್, ಟಿವಿ ಶೋರೂಮ್ ಕೈಗಾರಿಕಾ ಉದ್ಯಮಿ ಹಾಗೂ ಬಿಜೆಪಿ ಮುಖಂಡ ದಿನೇಶ್, ಕಂಪ್ಯೂಟರ್ ವಿಜಯಕುಮಾರ್ ಇವರುಗಳ ನೇತೃತ್ವದಲ್ಲಿ ಶ್ರೀರಾಮನ ದೇವಸ್ಥಾನ ಎದುರುಗಡೆ ಗಂಗಪ್ಪ ಮೈದಾನದಲ್ಲಿ ಬೃಹದಾಕಾರದ ಗಣೇಶೋತ್ಸವ ಆಯೋಜಿಸಿದ್ದ ಗಣೇಶನ ಸಂಭ್ರಮದಲ್ಲಿ ಪಾಲ್ಗೊಂಡು ಗಣೇಶನಿಗೆ ಪೂಜಾ ಪುನಸ್ಕಾರ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿತರಿಸಿ ಆಶೀರ್ವಾದ ಪಡೆದು ಸಾರ್ವಜನಿಕರ ಅನ್ನದಾನ ನಿಯೋಗಕ್ಕೆ ಚಾಲನೆ ನೀಡಿದರು. ನಂತರ ಸಾಯಂಕಾಲದ ಸಾಮೂಹಿಕ ಗಣೇಶೋತ್ಸವ ಬಹಳ ವಿಜೃಂಭಣೆಯಿಂದ ವಿವಿಧ ಕಲಾ ತಂಡಗಳಿಂದ ರಾಜಗೋಪಾಲನಗರ, ಪಿಣ್ಯ, 2ನೇ ಹಂತ, ಹಾಲಿನ ಡೈರಿ, ಹೆಗ್ಗನಹಳ್ಳಿ, ವಿಶೇಷವಾಗಿ ಹೆಗ್ಗನಹಳ್ಳಿ ಕ್ರಾಸ್, ಸುಲಪುರದಮ್ಮ ದೇವಸ್ಥಾನ ರಸ್ತೆ ಮೂಲಕ ರಾಜಬೀದಿಗಳಲ್ಲಿ ವೀರಗಾಸೆ ನೃತ್ಯ, ವಿವಿಧ ಪ್ರದರ್ಶನ, ಡಿಜೆ ವಾಹನಗಳಿಗೆ ಅನೇಕ ರೂಪದಲ್ಲಿ ಗಣೇಶನ ಮೆರವಣಿಗೆ ಸುಂಕದಕಟ್ಟೆ ಪೈಪ್ಲೈನ್ವರೆಗೂ ನಡೆಯಿತು. ಈ ಸಂದರ್ಭದಲ್ಲಿ ಕ್ಷೇತ್ರದ ಮತ್ತು ವಾರ್ಡಿನ ಬಿಜೆಪಿ ಮುಖಂಡರು, ಮಹಿಳೆಯರು, ಕಾರ್ಯಕರ್ತರು, ವಿವಿಧ ಕಚೇರಿಯಿಂದ ಕಲಾವಿದರು, ಸಾರ್ವಜನಿಕರು ಬೃಹತ್ ಸಂಖ್ಯೆಯಲ್ಲಿ ಭಾಗವಹಿಸಿ ಗಣೇಶೋತ್ಸವದಲ್ಲಿ ಪಾಲ್ಗೊಂಡು ದೇವರ ಸೇವೆಗೆ ಪಾತ್ರರಾದರು. ಇದೊಂದು ಅದ್ದೂರಿ ಕಾರ್ಯಕ್ರಮ. ನಾವು ಮುಂದಿನ ವರ್ಷದಿಂದ 1 ತಿಂಗಳ ಮೊದಲೇ ವ್ಯವಸ್ಥೆ ಮಾಡ್ತೀವಿ. ನಾವು ದಾಸರಳ್ಳಿಯಲ್ಲಿ 4 ಗಣೇಶದಿಂದ ಪ್ರಾರಂಭ ಮಾಡಿ ಈ ಸಾರಿ 65 ಗಣೇಶ ಮೆರವಣಿಗೆಯಲ್ಲಿ ಬಂದಿತ್ತು. 65 ಗಣೇಶ. ಈ ಸಾರಿ ಮುಂದಿನ ಸಾರಿ ಇಲ್ಲಿಂದ ಶುರು ಮಾಡ್ತೀವಿ. ಅದೇ ರೀತಿ ಹಂತವಾಗಿ ಜಾಸ್ತಿ ಮಾಡಿ ಕೊನೆಗೆ 100 ಗಣೇಶ ಮೆರವಣಿಗೆ ಆಗ್ಬೇಕು. ಆ ರೀತಿ ಗಣೇಶನಿಗೆ ಒಂದು ಶಕ್ತಿ ಇದೆ. ನಿಮ್ಮ ಮಕ್ಕಳು ಏನಾದರೂ ಇವತ್ತು ಎಲ್ಲಾದ್ರೂ ಅರ್ಧ ಗಂಟೆ ನಿಮ್ಮ ಮನೇಲಿ ಕಾಣಲಿಲ್ಲ ಅಂದ್ರೆ ಎಲ್ಲ ಗಾಬರಿ ಆಗ್ಬಿಡ್ತೀರ, ಎಲ್ಲೋದ ಮಗು ಅಂತ. ಆದ್ರೆ ಇವತ್ತು ಅವನು ಪುಟಾಣಿ ಮಗು, ಅವನು ರಾತ್ರಿವರೆಗೂ ಮನೆಗೆ ಹೋಗಿದ್ರೆ ಅವ್ರ ಅಪ್ಪ ಅವರಮ್ಮ ಕೇಳಲ್ಲ. ಯಾಕೆಂದ್ರೆ ಎಲ್ಲಿರ್ತಾನೆ, ಗಣೇಶ ಹತ್ರ ಇರ್ತಾನೆ ಬಿಡು ಅಂತ. ಅಷ್ಟು ಧೈರ್ಯ ಗಣೇಶ ಅಂತ. ಸ್ವತಂತ್ರ ಪೂರ್ವದಲ್ಲೂ ಕೂಡ ಬ್ರಿಟಿಷರು ಈ ದೇಶ ಆಳುವಾಗ ನಾವು ಈ ರೀತಿ ಗುಂಪು ಸೇರಕ್ಕೆ ಬಿಡ್ತಿರ್ಲಿಲ್ಲ. ಬಾಲಗಂಗಾಧರ ತಿಲಕರು ಒಂದು ಗಣೇಶ ಮೂರ್ತಿನ ತಂದು ಒಂದು ಊರ ಮುಂದೆ ಪ್ರತಿಷ್ಠಾಪನೆ ಮಾಡಿ ಮುಂದಿನ ಸ್ವತಂತ್ರ ಸಂಗ್ರಾಮದ ಹೋರಾಟಗಳನ್ನ ರೂಪಿಸಿದ್ರು. ಅವತ್ತು ಈಚೆಗೆ ಬಂದ ಗಣೇಶ ಇವತ್ತವರೆಗೂ ಪ್ರತಿ ವರ್ಷ ಹಳ್ಳಿಯಲ್ಲಿ ಬೀದಿಗಳಲ್ಲಿ ಬಡಾವಣೆಗಳಲ್ಲಿ ರಾರಾಜಿಸ್ತಾರೆ. ಅಂತ ಶಕ್ತಿ ಗಣೇಶನಿಗಿರೋದು. ನಾವು ಹಿಂದೂ ಸಂಸ್ಕೃತಿಯಲ್ಲಿ ಏನಾದರೂ ಒಂದು ಪ್ರಥಮ ಪೂಜೆ ಮಾಡಬೇಕಾದ್ರೆ ಮೊದಲನೇ ಪೂಜೆ ವಿನಾಯಕನಿಗೆ ಸಲ್ಲಿಸಿ, ಭಗವಂತ ನಮ್ಮೆಲ್ಲ ಕೆಲಸಗಳು ಯಾವುದು ವಿಘ್ನಗಳಿಂದ ನೆರವೇರಿಸ್ಕೊಡಪ್ಪ ಅಂತ ಬೇಡ್ತೀವಿ. ಅಂತ ವಿನಾಯಕ ಇವತ್ತಿಲ್ಲಿ ರಾಜಾದಿಮಾನವಾಗಿ ರಾರಾಜಿಸ್ತಾ ಇದ್ದಾರೆ. ಕರೆಕ್ಟ್ ನೀನು ಹೇಳಿದ್ದು, ಹೆಣ್ಣು ಮಕ್ಕಳಿಗೆ ಬಹಳ ಪವಿತ್ರವಾದಂಥ ಹಬ್ಬ ಗೌರಿ ಹಬ್ಬ, ಗೌರಿ ಗಣೇಶನ ಹಬ್ಬ. ತಾನು ಹುಟ್ಟದ ಮನೆಯಿಂದ ಗಂಡನ ಮನೆಗೆ ಹೋಗ್ಬಿಟ್ರೆ ಪ್ರತಿ ವರ್ಷ ತನ್ನ ಹೆಣ್ಣು ಮಕ್ಕಳನ್ನ ಕರೀತಾರೆ. ಕರೆದು ಅರ್ಶಿನ ಕುಂಕುಮ ಬಾಗಿನ ಕೊಟ್ಟು ಕಳಿಸೋವಂಥ ಸಂಸ್ಕೃತಿ. ಹಿಂದೆಲ್ಲ ನಾವು ಚಿಕ್ಕವರಿದ್ದಾಗ ಒಂದು 6 ಮೊದಲು 10 ದಿವಸಕ್ಕೆ ಮೊದಲೇ ಹೋಗಿ ಹೆಣ್ಣು ಮಗನ ಕರ್ಕೊಂಬರೋರು. ನಾವು ಕೊಟ್ಟು ನಮ್ಮ ಮನೆಯಿಂದ ಹೋಗಿರೋ ಹೆಣ್ಮಗನ ಹೋಗಿ ಕರ್ಕೊಂಬಂದು ಒಂದು ವಾರದ ಕಾಲ ನಮ್ಮ ಜೊತೆ ಇಟ್ಕೊಂಡು ತಂದೆ ತಾಯಿ ಜೊತೆ, ಅಣ್ಣ ತಮ್ಮದ ಜೊತೆ ಮಾತನಾಡಿ ಕಷ್ಟ ಸುಖ ಹಂಚ್ಕೊಂಡು, ಹೆಂಗಿದ್ಯಮ್ಮ, ನಿನ್ನ ಕಷ್ಟ ಏನು, ನಿನ್ನ ಸುಖ ಏನು ಅಂತ ಕೇಳು. ಈಗ ಮೊಬೈಲ್ ಬಂದಿರೋದ್ರಿಂದ ಬೆಳಗ್ಗೆ ಫೋನ್ ಆಗ್ತಾರೆ. ಮಧ್ಯಾಹ್ನ ಬಂದು ಅಷ್ಟಾತ್ಮ ತೊಗೊಂಡೋಗ್ಲು. ಆಯಮ್ಮ ಮಧ್ಯಾಹ್ನ ಬಂದು ಅಷ್ಟಾತ್ಮ ತಗೊಂಡು ನಮ್ಮನೆಗೂ ಪೂಜೆ ಅಂತ ಆಯಮ್ಮನೂ ಹೋಗ್ಬಿಡ್ತಾರೆ. ಆಯಮ್ಮನು ಬೇಗ ಹೊಟ್ಟೋಗ್ತಾರೆ. ನಮ್ಮನೆಗೂ ಪೂಜೆ ಅಲ್ಲೇ ನಮ್ಮ ಅತ್ತೆನ ನಮ್ಮ ನಾದಿನೆಲ್ಲ ನಾನು ಕರಿಬೇಕು, ನಾನು ಅವ್ರಿಗೆ ಅಷ್ಟ ಕುಂಕುಮ ಕೊಡಬೇಕು ಅಂತ ಬೇಗ ಮುಗಿಸ್ಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಆದರೂ ನಮ್ಮ ಸಂಸ್ಕೃತಿನೂ ಬಿಟ್ಟಿಲ್ಲ, ನಮ್ಮ ಸಂಸ್ಕಾರ ಬಿಟ್ಟಿಲ್ಲ, ನಮ್ಮ ವ್ಯವಸ್ಥೆಯಲ್ಲಿ ಬಿಟ್ಟಿಲ್ಲ, ಹಿರಿಯರು ನಮ್ಗೆ ಹಾಕೊಟ್ಟಿರೋ ಮಾರ್ಗದರ್ಶನ ನಾವು ಬಿಟ್ಟಿಲ್ಲ. ಇವತ್ತು ಬೆಳಗ್ಗೆ ತಿಂಡಿ ಇದೆ, ಮಧ್ಯಾಹ್ನ ಪ್ರಸಾದ ಇದೆ. 4 ಗಂಟೆಗೆ ನಮ್ಮೆಲ್ಲ ಮುಖಂಡರು ಇಲ್ಲಿಂದ ಪ್ರಾರಂಭ ಮಾಡಿ ಪಿಂಗ್ಯ ಸೆಕೆಂಡ್ ಸ್ಟೇಜ್ ಬರುತ್ತೆ. ಪಿಂಗ್ಯ ಸೆಕೆಂಡ್ ಸ್ಟೇಜ್ ಇಂದ ನಾವು 5:30ಗೆ ಮೆರವಣಿಗೆ ಮೂಲಕ ಹೋಗೋಣ. ನೀವೆಲ್ಲರೂ ಕೈ ಜೋಡಿಸಿ ಕುಡಿಯಿರಿ, ಕುಪ್ಪಳಿಸಿ, ಸಂತೋಷನ ಅನುಭವಿಸಿ ಅಂತೇಳಿ ಎಲ್ಲರೂ ಶಾಂತಿ ರೀತಿಯಿಂದಾಗಿ ಜಾಸ್ತಿ ಹಾಕೊಂಬೇಡಿ. ಜಾಸ್ತಿ ಹಾಕೊಂಡ್ರೆ ಬಿದ್ದೋಗ್ಬಿಟ್ಟು ಆಮೇಲೆ ಕುಣಿಯ. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.